ಇತ್ತೀಚಿನ ದಿನಗಳಲ್ಲಿ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಬರೀ ಕಮರ್ಷಿಯಲ್ ಸಿನಿಮಾಗಳದ್ದೇ ಹವಾ ಅನ್ಕೊಂಡಿದ್ರೆ ಅದನ್ನ ಬ್ರೇಕ್ ಮಾಡೋಕೆ ಕರಾವಳಿ ಭಾಗದ ಮಣ್ಣಿನ ವಾಸನೆ ಇರುವ ಮತ್ತೊಂದು ರಗಡ್ ಸಿನಿಮಾ ಬರ್ತಾ ಇದೆ. ಅದೇ ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಮತ್ತು ಕರಾವಳಿಯ ಹೆಮ್ಮೆ ರಾಜ್ ಬಿ ಶೆಟ್ಟಿ ಕಾಂಬಿನೇಷನ್ ನ ಕರಾವಳಿ. ಗುರುದತ್ತ ಗಣಿಗ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರದ ಟ್ರೈಲರ್ ಈಗಷ್ಟೇ ರಿಲೀಸ್ ಆಗಿದೆ. ಸುಮಾರು 3 ನಿಮಿಷ 18 ಸೆಕೆಂಡ್ ಇರುವ ಈ ಟ್ರೈಲರ್ ನೋಡಿದ್ಮೇಲೆ ನನಗಂತೂ ಗೋಸ್ ಬಂಪ್ಸ್ ನಿಂತಿಲ್ಲ. ಕಾಂತಾರ ನೋಡಿದ್ಮೇಲೆ ನಮಗೆ ಕರಾವಳಿ ಸಂಸ್ಕೃತಿ ಕಂಬಳದ ಮೇಲೆ ಒಂದು ಬೆರುಗಿತ್ತು. ಈ ಸಿನಿಮಾ ಆ ಬೆರಗನ್ನು ಮತ್ತೊಂದು ಲೆವೆಲ್ಗೆ ತಗೊಂಡು ಹೋಗುವ ಹಾಗೆ ಕಾಣ್ತಿದೆ. ಸರಿ, ಈಗ ನೇರವಾಗಿ ಟ್ರೈಲರ್ ಒಳಗಡೆ ಬರೋಣ. ಟ್ರೈಲರ್ ಶುರುವಾಗದೆ ಒಂದು ಕಂಬಳದ ಓಟಗಾರನ ನೆತ್ತರೊಳಗಿನ ಬೆಂಕಿಯ ಡೈಲಾಗ್ನೊಂದಿಗೆ. ಈ ಸಿನಿಮಾದ ಎಮೋಷನಲ್ ಕೋರ್ ಅಥವಾ ಜೀವಾಳ ಇರೋದೇ ನಮ್ಮ ಕರಾವಳಿಯ ಹೆಮ್ಮೆ ಕ್ರೀಡೆ ಕಂಬಳದ ಸುತ್ತ. ಟ್ರೈಲರ್ ನಲ್ಲಿ ಒಂದು ಅದ್ಭುತವಾದ ಲೈನ್ ಇದೆ: ಕೋಣಗಳು ಹುಟ್ಟೋದು ಕಲ್ಕುಂದದಲ್ಲಾದರೂ ಕದನ ಶುರುವಾಗೋದು 40 ಕಿಲೋಮೀಟರ್ ದೂರದ ಕರಾವಳಿಯಲ್ಲಿ ಅಂತ. ಇಲ್ಲಿ ಮಹಾಬಲ ಅನ್ನೋ ಪಾತ್ರದ ಕೋಣಗಳ ಇತಿಹಾಸ ತೋರಿಸಿದ್ದಾರೆ. ವಿಶೇಷ ಅಂದ್ರೆ ಈ ಕೋಣಗಳು ಭಾಗವಹಿಸಿದ ಎಲ್ಲಾ ಕಂಬಳ ರೇಸ್ ನಲ್ಲೂ ಸುತ್ತಿರೋ ರೆಕಾರ್ಡ್ ಬರುತ್ತೆ. ಆದರೆ ಈ ಸೋಲಿನ ಹಿಂದೆ ಕರಾವಳಿಯ ಮಣ್ಣಿನಲ್ಲಿ 30 ವರ್ಷಗಳಿಂದ ಹೊಗೆಯಾಡುತ್ತಿರುವ ಒಂದು ದೊಡ್ಡ ಹಗೆತನ ಸೇಡಿನ ಕತೆ ಇದೆ. ಈಗ ನಾವು ಮಾತಾಡ್ಬೇಕಾಗಿರೋದು ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಅದೇ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಮತ್ತು ರಾಜ್ ಬಿ ಶೆಟ್ಟಿ ಅವರ ಕಾಂಬಿನೇಷನ್. ಪ್ರಜ್ವಲ್ ದೇವರಾಜ್ ಲುಕ್. ಪ್ರಜ್ವಲ್ ಅವರನ್ನು ನಾವು ಇದುವರೆಗೂ ಕಮರ್ಷಿಯಲ್ ಲುಕ್ ಗಳಲ್ಲೇ ನೋಡಿದ್ವಿ. ಆದರೆ ಇಲ್ಲಿ ಅವರ ಲುಕ್ ಸಂಪೂರ್ಣ ರಗಡ್ ಆಗಿದೆ. ಆ ಲುಂಗಿ ಉಟ್ಟು ಕಂಬಳದ ಕೆಸರಿನಲ್ಲಿ ಕೋಣಗಳ ಹಿಂದೆ ಓಡಿರೋ ಆ ಮಾಸ್ ಲುಕ್ ಇದೆ ಅಲ್ಲ, ಅಲ್ಟಿಮೇಟ್. ಪ್ರಜ್ವಲ್ ಕೆರಿಯರ್ ನಲ್ಲೇ ಇದೊಂದು ಮೈಲಿಗಲ್ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ರಾಜ್ ಬಿ ಶೆಟ್ಟಿ ಅವರ ಮ್ಯಾಜಿಕ್. ಇನ್ನು ನಮ್ಮ ರಾಜ್ ಬಿ ಶೆಟ್ಟಿ ಅವರು ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು, ಅಲ್ಲಿ ನಟನೆಯ ತೂಕ ತಾನಾಗೇ ಜಾಸ್ತಿ ಆಗುತ್ತೆ. ಟ್ರೈಲರ್ ನಲ್ಲಿ ಅವರ ಪಾತ್ರ ತುಂಬಾ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಟೈಮ್ ಲೈನ್ ಟ್ವಿಸ್ಟ್. ಇಲ್ಲಿ ಚಿತ್ರತಂಡ ನಮಗೆ ಒಂದು ದೊಡ್ಡ ಕನ್ಫ್ಯೂಷನ್ ಮತ್ತು ಸೆಷನ್ಸ್ ಕ್ರಿಯೇಟ್ ಮಾಡಿದೆ. ಪ್ರಜ್ವಲ್ ದೇವರಾಜ್ ಕಂಬಳದ ರೇಸ್ ನಲ್ಲಿ ಮಿಂಚಿದ್ರೆ, ಕತೆ 30 ವರ್ಷಗಳ ಮುಂದೆ ಹೋದಾಗ ರಾಜ್ ಬಿ ಶೆಟ್ಟಿ ಅದೇ ರೇಸ್ ನಲ್ಲಿ ಕಾಣಿಸಿದ್ದಾರೆ. ಹಾಗಾದ್ರೆ ಇವರಿಬ್ಬರು ತಂದೆ ಮಗನ ಪಾತ್ರದಲ್ಲಿದ್ದಾರಾ ಅಥವಾ ಇಬ್ಬರ ನಡುವೆ ಬೇರೆ ಏನೋ ಕನೆಕ್ಷನ್ ಇದೆಯಾ? ಈ ರಹಸ್ಯವನ್ನು ಟ್ರೈಲರ್ ನಲ್ಲಿ ರಿವೀಲ್ ಮಾಡದೆ ಡೈರೆಕ್ಟರ್ ತುಂಬಾ ಬುದ್ಧಿವಂತಿಕೆಯಿಂದ ಪ್ರದರ್ಶಿಸಿದ್ದಾರೆ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬಂದ್ರೆ, ಮೊದಲನೇದಾಗಿ ಸಂಗೀತ ನಿರ್ದೇಶಕ ಸಚಿನ್ ಬಸೂರು. ಕೆಜಿಎಫ್, ಸಲಾರ್ ಸಿನಿಮಾಗಳಿಗೆ ರೌದ್ರ ಸಂಗೀತ ಕೊಟ್ಟ ಸಚಿನ್ ಬಸೂರು ಇಲ್ಲಿ ಕರಾವಳಿಯ ಜನಪದ ಶೈಲಿ ಮತ್ತು ಮಾಡರ್ನ್ ಆಕ್ಷನ್ ಬಿಜಿಎಂ ಅನ್ನು ಮಿಕ್ಸ್ ಮಾಡಿದ್ದಾರೆ. ಇನ್ನು ಸಿನಿಮಾದ ಟ್ರೈಲರ್ ಅಂತೂ ಏನೋ ಚೆನ್ನಾಗಿದೆ. ಆದ್ರೆ ಈ ಟ್ರೈಲರ್ ಲಾಂಚ್ ಆದಾಗ ಬೆಂಗಳೂರಿನ ಕಪಾಲಿ ಥಿಯೇಟರ್ ನಲ್ಲಿ ಒಂದು ಸಣ್ಣ ಗಲಾಟೆ ಹೈಡ್ರಾಮಾ ನಡೀತು. ಅದ್ರ ಬಗ್ಗೆನೂ ನಾವು ಮಾತಾಡ್ಬೇಕು. ಟ್ರೈಲರ್ ರಿಲೀಸ್ ಆದ ತಕ್ಷಣ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾರಣ ಏನಂದ್ರೆ, ಟ್ರೈಲರ್ ನಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಸ್ವಂತ ಧ್ವನಿ ಇರಲಿಲ್ಲ. ಬದಲಿಗೆ ಬೇರೆ ಯಾರೋ ಡಬ್ ಮಾಡಿದ ಹಾಗೆ ಕೇಳಿಸ್ತಾ ಇತ್ತು. ಇದರಿಂದ ಬೇಸರಗೊಂಡ ಫ್ಯಾನ್ ಕಾರ್ಯಕ್ರಮದಲ್ಲಿ ಘೋಷಣೆಗಳನ್ನು ಕೂಗಿ ಗೊಂದಲ ಸೃಷ್ಟಿಸಿದ್ರು. ಬಳಿಕ ನಮ್ಮ ನಿರ್ದೇಶಕ ಗುರುದತ್ತ ಗಣಿಕ ಅವರು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರಜ್ವಲ್ ಅವರ ಸಂಭಾವನೆ ಬಾಕಿ ಹಾಗೂ ಡೇಟ್ಸ್ ತಡವಾದ ಕಾರಣ ಈ ಗೊಂದಲ ಉಂಟಾಗಿದೆ. ಆದರೆ ಚಿತ್ರಮಂದಿರದಲ್ಲಿ ಸಿನಿಮಾ ರಿಲೀಸ್ ಆಗುವಾಗ ಪ್ರಜ್ವಲ್ ಅವರ ಧ್ವನಿಯೇ ಬರಲಿದೆ ಅಂತ ಭರವಸೆ ನೀಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ಕೂಡ ಫ್ಯಾನ್ಸ್ ಜೊತೆ ಮಾತನಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಏನೇ ಆಗಲಿ, ಕಾಂಟ್ರವರ್ಸಿಗಳು ಏನೇ ಇರಲಿ, ಸಿನಿಮಾ ಮಾತ್ರ ಅದ್ಭುತವಾಗಿ ಮೂಡಿಬಂದಿದೆ. ಅದೊಂದಕ್ಕೆ ಈ ಟ್ರೈಲರ್ ಸಾಕ್ಷಿ.